ಇವತ್ತು KKR ನಮ್ಮ ಮೇಲೆ ಅಂದರೆ RCB ಮೇಲೆ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 300 ರನ್ ಹೊಡೆದ್ರು ಹೊಡಿಬೋದು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಮಾನ್ ಯಾರ್, 52,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇನ್ನು 52,000 ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಕೇವಲ 102 ಸಬ್ಸ್ಕ್ರೈಬರ್ಸ್ಗಳ ಅಗತ್ಯತೆ ಇದೆ. 51,898 ಆ್ಯಸ್ ಆಫ್ ನೌ ಈ ವಿಡಿಯೋ ಮಾಡ್ತಿರುವಾಗ. ಸೊ 52,000 ಸಬ್ಸ್ಕ್ರೈಬರ್ಸ್ ಆಗಲಿ. ಇವತ್ತು ನಮ್ಮ ಮ್ಯಾಚ್ ಇರೋದು KKR ಮೇಲೆ ಕೋಲ್ಕತ್ತಾದಲ್ಲಿ ಅವರ ಹೋಮ್ ಗ್ರೌಂಡಲ್ಲಿ ಆಗ್ತಾ ಇರೋದು. KKR ತನ್ನ ಲಾಸ್ಟ್ ಪಂದ್ಯ ರಾಜಸ್ಥಾನ್ ಮೇಲೆ 223 ರನ್ ಹೊಡೆದ್ರೆ ಸಹ ಸೋತರು. ಸೊ ಆದ್ದರಿಂದ ಆ ಒಂದು ಪ್ರೆಷರ್ ಅವರಿಗೆ ಇರ್ತದೆ. ಅಂದರೆ ಎಂತ ಮಾರ್ರೆ, ಇನ್ನೆಷ್ಟು ಹೊಡಿಬೇಕು ಮಾರ್ರೆ ಅನ್ನುವಂಥ ಒಂದು ಪ್ರೆಷರ್. ಯಾಕಂತಂದರೆ ನಮ್ಮ ಬೆಂಗಳೂರು ಗ್ರೌಂಡ್ ಥರ ಕೋಲ್ಕತ್ತಾ ಗ್ರೌಂಡ್ ಕೂಡ ಬ್ಯಾಟಿಂಗ್ ಪಿಚ್ ಮತ್ತು ಚಿಕ್ಕ ಗ್ರೌಂಡು, ಸ್ಟೇಡಿಯಂ ಬಗ್ಗೆ ಮಾತಾಡ್ತಾ ಇಲ್ಲ, ಗ್ರೌಂಡ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಬೌಂಡ್ರಿ ಲೈನೆಲ್ಲ ಅಷ್ಟೇನು ದೊಡ್ಡದೇನಲ್ಲ, ಚಿಕ್ಕ ಗ್ರೌಂಡೇ ಅದು. ಸೊ ಆದ್ದರಿಂದ ಆ ಗ್ರೌಂಡಲ್ಲಿ ಎಷ್ಟು ಹೊಡೆದ್ರೆ ಸಹ ಕಡಿಮೆ. ಫಸ್ಟ್ ಬ್ಯಾಟಿಂಗ್ ಎಲ್ಲಿಯಾದರೂ KKR ನಮ್ಮ ಮೇಲೆ ಟಾಸ್ ವಿನ್ ಆಗಿ KKR ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ, ಅಥವಾ ನಾವು ತಲೆ ಕೆಟ್ಟೋಗಿ ನಾವು ಟಾಸ್ ವಿನ್ ಆದರೆ ಸಹ ಫಸ್ಟ್ ನೀವು ಬ್ಯಾಟಿಂಗ್ ಮಾಡಿ ನಾವು ಚೇಸ್ ಮಾಡ್ತೇವೆ ಅಂತೆಲ್ಲ ಅಂದರೆ KKR ನನ್ನ ಪ್ರಕಾರ 300 ರನ್ ಹೊಡಿಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತದೆ. 2 ರೀಸನಲ್ಲಿ ಒಂದು ರೀಸನ್ ಹೇಳಿದ್ದೇನೆ, ಏನಂತಂದರೆ ಲಾಸ್ಟ್ ಮ್ಯಾಚ್ KKR ಸೋತಿದ್ದಾರೆ ಒಳ್ಳೆ ಸ್ಕೋರ್ ಮಾಡಿ. ಸೊ ಆದ್ದರಿಂದ ಎಷ್ಟು ಹೊಡಿಲಿಕ್ಕೆ ಆಗ್ತದೆ ಅಷ್ಟು ಹೊಡಿಲಿಕ್ಕೆ ಟ್ರೈ ಮಾಡ್ತಾರೆ. ಸೆಕೆಂಡ್ ರೀಸನ್ RCB. ನಮ್ಮ ಬೌಲಿಂಗ್ ಮಾತ್ರ ವರ್ಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಮ ಬೌಲಿಂಗ್ ವರ್ಸ್ಟ್ ಅದಂತೂ ನಿಜ. ಬೇರೆಯವ್ರು ಸಹ ಹೊಡಿಸ್ಕೊಳ್ತಾ ಇದ್ದಾರೆ, ಬಟ್ ನಮ್ಮಷ್ಟು ಯಾರು ಹೊಡಿಸ್ಕೊಳ್ಳಿಲ್ಲ ಅಂತ ಕಾಣ್ತದೆ. ನಾವು ತುಂಬ ಧಾರಾಳಿ. ಯಾರೇ ಪ್ಲೇಯಿಂಗ್ ಇಲೆವನಲ್ಲಿ ಬಂದರು, ಯಾವುದೇ ಬೌಲರ್ಸ್ ಬಂದರೂ ಸಹ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ 4 ಓವರಲ್ಲಿ 50ಕ್ಕಿಂತ ಜಾಸ್ತಿ ಹೊಡಿಸ್ಕೊಳ್ಬೇಕು ಅಂತ. ಆ್ಯಂಡ್ ಇನ್ನೊಂದು, ಎಲ್ಲ ಟೀಮು RCBಯನ್ನು ಟಾರ್ಗೆಟ್ ಮಾಡ್ತಾ ಇರೋದ್ರಿಂದಾಗಿ, ಅಂದರೆ ಪವರ್ ಪ್ಲೇಲಿ ತೆಗೆದು ಹೊಡಿಬೇಕು, ಇವರ ಮೇಲೆ 250 ಮೇಲೆ ಹೊಡಿಬೇಕು ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ. ಸೊ ಆಲ್ರೆಡಿ RCB ಬೌಲರ್ಸ್ ಅಂಡರ್ ಪ್ರೆಷರ್. ಅವ್ರು ಬರುವಾಗಲೇ ಒದ್ದೆ ಮಾಡಿಕೊಂಡೇ ಬರ್ತಾರೆ. ಅಂದರೆ ಆಡುವಾಗ ಒದ್ದೆ ಆಗಬೇಕಂತಿಲ್ಲ, ಬೌಲಿಂಗ್ ಹಾಕಲಿಕ್ಕೆ ರನ್ಅಪ್ ಸ್ಟಾರ್ಟ್ ಆದ ಕೂಡಲೇ ಒದ್ದೆ ಆಗಿರ್ತದೆ. ಸೊ ಅವ್ರದ್ದು ಇನ್ನೂ ಸಹ ಒದ್ದೆ ಮಾಡಿ ಹಾಕುವಂಥ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ KKR ತಂಡ ಅಲ್ವಾ. ಯಾಕಂದರೆ ಆಲ್ರೆಡಿ ಬೌಲರ್ಸ್ ಇವ್ರದ್ದು ಕಾನ್ಫಿಡೆನ್ಸ್ ಕಡಿಮೆ ಉಂಟು, ಮತ್ತು ಎಲ್ಲ ಟೀಮವ್ರು ಇವ್ರಿಗೆ ಹೊಡಿತಿದ್ದಾರೆ, ನಾವು ಸಹ ಹೊಡಿವ ಅಂತ. ಸೊ ನಮ್ಮದು ಸಜೆಷನ್ ಏನು ಅಂತಂದರೆ RCB ಬೌಲರ್ಸಿಗೆ, ನಾವೇನು ದಬಾಕಿದೆ ಅಂತಲ್ಲ, ಬಟ್ ಸಜೆಷನ್ ಎಂತ ಕೊಡ್ಬೋದು ಅಂತಂದರೆ, ನೀವು ದಯವಿಟ್ಟು 150ಕ್ಕೆ ಇವರನ್ನು ರಿಸ್ಟ್ರಿಕ್ಟ್ ಮಾಡಬೇಕು, 180ಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಆ ಥರದ ಇಂಪಾಸಿಬಲ್ ಟಾಸ್ಕ್ ಹಾಕ್ಕೊಳ್ಬೇಡಿ. 210 ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. 210ಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕು KKR ಅಂತ. ಆಗ ಅಟ್ಲೀಸ್ಟ್ 190 200ಕ್ಕೆ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗ್ಬೋದು. ಇವರು 150ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಬೌಲರ್ಸ್, ಇವತ್ತು ಏನೇ ಆಗಲಿ ಇವತ್ತು ಸೂಪರಾಗಿ ಬೌಲಿಂಗ್ ಹಾಕಿ 150ಕ್ಕೆ ಆಲ್ ಔಟ್ ಮಾಡಿ ಹಾಕಬೇಕಂತ KKR ಅಂತ ಇವರು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರ. ಅದು ಫಸ್ಟ್ 6 ಓವರಲ್ಲೇ ಇವರು 80-90 ಎಲ್ಲ ಹೊಡಿಸ್ಕೊಂಡು ಕೂಡಲೇ ಅವಾಗ ಏನು ತಗ್ತದಂತೆ, ಬೌಲರ್ಸ್ ಪೂರ್ತಿ ನರ್ವಸ್ ಆಗಿ ಹೋಗ್ತಾರೆ. ಅಯ್ಯಯ್ಯೋ ಆಗೋದಿಲ್ಲ ಮಾರ್ರೆ, ಅಣ್ಣ ಬಿಟ್ಟು ಬಿಡೋಣ ಅಂತ. ಅದು ಯಾವುದೋ ಒಂದು ಮೀಮ್ ಉಂಟಲ್ಲ, ಅಣ್ಣ ನಮ್ಮನ್ನು ಹೊಡಿಬೇಡಣ್ಣ ಅಂತ, ಹೀಗೆ ಆಗಿ ಹೋಗ್ತದೆ RCB ಬೌಲರ್ಸ್ ಕತೆ. ಸೊ ಆದ್ದರಿಂದ ರಿಯಲಿಸ್ಟಿಕ್ ಅಪ್ರೋಚ್ ಇದ್ದರೆ 200-210ಕ್ಕೆ ಇವರನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅಂತಿದ್ರೆ ಸ್ವಲ್ಪ ಫ್ರೀಯಾಗಿ ಬಾಲ್ ಹಾಕ್ಬೋದು ಅಂತ ಅಂದ್ಕೊಳ್ತೇನೆ. ಇವರೇ ಟೆನ್ಷನ್ ಮಾಡಿಕೊಳ್ತಾರ ಅಂತ, ಅಯ್ಯಯ್ಯೋ ಅಂತ. ಇನ್ನೆಂತ ಟೆನ್ಷನ್ ಮಾಡಿಕೊಳ್ಳಿಕ್ಕಿಲ್ಲಪ್ಪ. ಈಕ್ವೇಷನ್ ಸಿಂಪಲ್ ಉಂಟು. 7 ಮ್ಯಾಚ್ ಉಂಟಲ್ಲ ನಮಗೆ ಆಡಲಿಕ್ಕೆ, 7ಕ್ಕೆ 7 ವಿನ್ ಆಗಬೇಕು. ಕ್ಯಾಲ್ಕುಲೇಟರ್ಸ್ ಬೇಡ ಈ ಸಲ. 7ಕ್ಕೆ 7 ವಿನ್ ಆದರೆ ಪ್ಲೇ ಆಫಿಗೆ ಹೋಗ್ತೇವೆ, ಇಲ್ಲದಿದ್ದರೆ ಔಟ್. ಈಗ ಇವತ್ತು ಎಲ್ಲರೂ ಸೋತ್ರೆ ಐ ಥಿಂಕ್ ನಾವು ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತೇವೆ ಅಂತ. ತಪ್ಪಿದರೆ ತಿಳಿಸಿ, ಬಟ್ ಆಲ್ಮೋಸ್ಟ್ ಲೈಕ್ 99.99% ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತೇವೆ ಇವತ್ತು ಸೋತ್ರೆ. ಆ್ಯಸ್ ಆಫ್ ನೌ ಎಕ್ಸ್ಪೆಕ್ಟೇಷನ್ ಇಲ್ಲ RCB ಮೇಲೆ. ಸೊ ಆದ್ದರಿಂದ ಅವರು ನಿಧಾನಕ್ಕೆ ಆರಾಮ್ಸೆ ಆಡಲಿ. ನಿಧಾನಕ್ಕೆ ಅಂತಂದರೆ ಫ್ರೀಯಾಗಿ ಆಡಲಿ. ಆ್ಯಂಡ್ ಇವತ್ತು ಪ್ಲೇಯಿಂಗ್ 11 ಅಂತೆಲ್ಲ ನಾನು ಮಾಡೋದಿಲ್ಲ. ಇದು ಪ್ರಿವ್ಯೂವಲ್ಲಿ ಯೂಶ್ವಲಿ ಪ್ಲೇಯಿಂಗ್ 11 ಹೇಳ್ತಾನಲ್ಲ RCBದು. ಯಾಕಂತಂದರೆ RCB ತಂಡದ ಪ್ಲೇಯಿಂಗ್ 11 ಏನೇ ಇದ್ದರೂ ಸಹ ಅದು ಎಂಡ್ ರಿಸಲ್ಟ್ ಎಂತ ಆಗ್ತಾ ಉಂಟಂದ್ರೆ ನಮ್ಗೆ ಗೊತ್ತುಂಟು. ಸೊ ಪ್ಲೇಯಿಂಗ್ 11 ಇವ್ರು ಆಡ್ಬೋದು, ಇವ್ರು ಇರಬಾರ್ದು ಅಂತ ಯಾಕೆ ವಿಡಿಯೋ ಮಾಡಬೇಕು ಅಲ್ವಾ. ಸೊ ಆದ್ದರಿಂದ ನೋ ಪ್ಲೇಯಿಂಗ್ 11. ರಜತ್ ಪಾಟಿದಾರ್ ಅವರು ಕ್ಲಿಕ್ ಆಗಲೇಬೇಕು. ಈಗ ನಮ್ಮ ಬ್ಯಾಟಿಂಗಲ್ಲಿ ಕ್ಲಿಕ್ ಆಗ್ತಿರೋದು ಯಾರಪ್ಪ? ಫ್ಯಾಫ್ ಡು ಪ್ಲೆಸಿಸ್ ಅವ್ರು ಚೆನ್ನಾಗಿ ಮಾಡಿ ಆಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ. ದಿನೇಶ್ ಕಾರ್ತಿಕ್ ಸೂಪರ್. ಈ IPL 16-20 ಓವರ್, ಆ ಕೊನೆಯ 5 ಓವರ್ಗಳಲ್ಲಿ ಹೈಯೆಸ್ಟ್ ರನ್ ವಿತ್ ಅ ಗುಡ್ ಸ್ಟ್ರೈಕ್ ರೇಟ್, ಅದು ಎಕ್ಸ್ಟ್ರೀಮ್ಲಿ ಗುಡ್ ಸ್ಟ್ರೈಕ್ ರೇಟ್ ಆಡಿರೋದು ದಿನೇಶ್ ಕಾರ್ತಿಕ್. ಸೊ ಹಾಗಾದ್ರೆ ನಾವು ಯಾಕೆ ಸೋಲ್ತಾ ಇದ್ದೇವೆ? ಒಂದು, ನಮ್ಮ ಬೌಲರ್ಸ್ ಮಿತಿಮೀರಿ ಹೊಡಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು,
ಈ 3 ಜನ ಬಿಟ್ಟರೆ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಯಾರು ಸಹ ಮಾಡ್ತಾಯಿಲ್ಲ. ಪಾಟಿದಾರ್ ಅವರು ಒಂದು ಮ್ಯಾಚಲ್ಲಿ 50 ಹೊಡೆದ್ರು ಅಷ್ಟೇ. ಲೋಮ್ರವ್ರವರು ಮತ್ತೆ ಪುನಃ ಸ್ವಲ್ಪ ಹಳಿ ತಪ್ತಾ ಇದ್ದಾರೆ. ಅಥವಾ ಬೇರೆ ಯಾರೇ ಬಂದರೂ ಸಹ ಅವರನ್ನು ರೀಪ್ಲೇಸ್ ಮಾಡಲಿಕ್ಕೆ ವಿಲ್ ಜಾಕ್ಸ್ ಬಂದರು. ಮೊನ್ನೆ ದುರದೃಷ್ಟವಶಾತ್ ಅವರು ರನ್ಔಟ್ ಆದರು. ಗ್ರೀನ್ ಬಂದರು, ಗ್ರೀನ್ ಆಡಲಿಲ್ಲ. ಮ್ಯಾಕ್ಸ್ವೆಲ್ ಅಣ್ಣ ನಮಸ್ಕಾರ. ಸೊ ಯಾರೇ ಬಂದರೂ ಸಹ ಅಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ದೊಡ್ಡ ಒಂದು ತೂತು ಕಾಣ್ತಾ ಉಂಟು. ಈ ಚೌಹಾಣ್ ಎಲ್ಲ ಬರ್ತಾರೆ, ಅವ್ರು ಎಂತಕ್ಕೆ ಬರ್ತಾರೆ ಎಂತಕ್ಕೆ ಹೋಗ್ತಾರೆ ಅಂತವೇ ಅರ್ಥ ಆಗ್ತಾ ಇಲ್ಲ. ಸೊ ಬ್ಯಾಲೆನ್ಸ್ಡ್ ಟೀಮ್ ಇಲ್ಲ ನಮ್ಮದು. ಅದೇ ಒಂದು ಹಣೆ ಬರೋ ನಮ್ಮದು ಕರ್ಮ. ಬ್ಯಾಲೆನ್ಸ್ ಟೀಮ್ ಇಲ್ಲ. ಯಾವುದೋ ಒಂದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರ್ತೇವೆ ನಾವು, ಅಥವಾ ಒಂದು 3 ಜನರ ಮೇಲೆ. KGF ಯಾಕೆ RCB ಅಂತಂದ್ರೆ ಮತ್ತೆ ಒಂದು KGF ಎಂತಕ್ಕೆ? ಇಡೀ ತಂಡವಾಗಿ ಆಡಬೇಕು. ಆ್ಯಂಡ್ ಬ್ಯಾಟ್ಸ್ಮನ್ಗೆ ಸಿಕ್ಕಾಪಟ್ಟೆ ಪ್ರೆಷರ್ ಮಾರೆ RCB ತಂಡದಲ್ಲಿ ಆಡೋದು. ನಾವು ಹೇಳ್ತೇವೆ ಬೌಲರ್ಸಿಗೆ ಅಂತ. ಬೌಲರ್ಸು ಎಲ್ಲ ಕನ್ಸಿಸ್ಟೆಂಟಾಗಿ ಹೊಡಿಸ್ಕೊಳ್ತಾ ಇರೋದ್ರಿಂದಾಗಿ ಹೀಗೆ ನಮಗೆ ಕೆಪಾಸಿಟಿ ಉಂಟು. 250 ರನ್ನು ಏನಾದ್ರು ಒಂದು ಟಾರ್ಗೆಟ್ ಇದ್ದರೆ ಹೊಡೆಯುವಂಥ ಕೆಪಾಸಿಟಿ RCBಗೆ ಉಂಟು. ಬಟ್ ಒಂದು ಲಿಮಿಟ್ಗಿಂತ ಜಾಸ್ತಿ ಹೊಡಿಸ್ಕೊಂಡಾಗ, ಈಗ 250ಕ್ಕಿಂತ ಸಹ ಜಾಸ್ತಿ ನಿಮ್ಮ ಬೌಲರ್ಸ್ ಹೊಡಿಸ್ಕೊಂಡ್ರು ಅಂತಂದರೆ ಬ್ಯಾಟ್ಸ್ಮನ್ ಸುಧಾರಿಸ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ. ಬಂದು ಫಸ್ಟ್ ಬಾಲಿಂದವೇ ಹೊಡಿತಾ ಕೂತ್ಕೊಳ್ಬೇಕಾಗ್ತದೆ. ದಟ್ ಈಸ್ ರಾಂಗ್. ಆಯ್ತು, ನೀವು ಹೊಡಿಸ್ಕೊಳ್ಳಿ, ಬಟ್ ಒಂದು ಲಿಮಿಟ್ ಇಟ್ಕೊಳ್ಳಿ ಮಾರೆ. ಅದಕ್ಕಿಂತ ಸಹ ಜಾಸ್ತಿ ನೀವು ಹೊಡಿಸ್ಕೊಳ್ತಾ ಇದ್ದರೆ 287, 277, 273 ಇವತ್ತು ಎಷ್ಟು ಹೊಡಿಸ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ KKR ಮಟ್ಟಿಗೆ ಭಯಂಕರ ಕ್ಲಿಕ್ ಆಗಿರೋದು ನರೇನ್ ಅವರು. ಅವ್ರು ಲಾಟ್ರಿ ಪ್ಲೇಯರ್. ಅದರರ್ಥ ನಾನು ಅವ್ರನ್ನ ಡಿಗ್ರೇಡ್ ಮಾಡ್ತಿದ್ದೇನೆ ಅಂತಲ್ಲ, ಬಟ್ ಅವರಿಂದ ಇಷ್ಟು ದೊಡ್ಡ ಇನ್ನಿಂಗ್ಸ್ 180 ಎಲ್ಲ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕರೆಕ್ಟಾ? ಇನ್ಕ್ಲೂಡಿಂಗ್ ಗೌತಮ್ ಗಂಭೀರ್. ಸೊ ಅವರ ಕೆಲಸ ಏನಿತ್ತು ಅಂತಂದರೆ ಫ್ಲೋಟರ್ ಆಗಿ ಬರ್ತಾರೆ ಓಪನಿಂಗಲ್ಲಿ, 10 ಬಾಲ್ 25 ಅಥವಾ 20 ಬಾಲ್ 40 ಹೊಡೆದು ಔಟಾಗಿ ಹೋಗ್ತಾರೆ. ಅಷ್ಟು ಹೊಡೆದ್ರೆ ಗ್ರೇಟ್ ಅಂತ ಇದ್ದದ್ದು ಎಕ್ಸ್ಪೆಕ್ಟೇಷನ್ನು. ಅವರು ಎಕ್ಸ್ಪೆಕ್ಟೇಷನನ್ನು ಮೀರಿ ಆರೆಂಜ್ ಕ್ಯಾಪ್ ಇದರಲ್ಲಿ ಲೀಡಿಂಗ್ ರನ್ ಸ್ಕೋರಲ್ಲಿ ಅವ್ರು ಕೂಡ ಒಬ್ಬರು. ಅದು ಒಂಥರ ಬಂಪರ್ ಆಯಿತು KKRಗೆ ಈ ಸೀಸನಲ್ಲಿ. ಸೊ ನಾವು KKR ಮೇಲೆ ಮೇಲುಗೈ ಸಾಧಿಸಬೇಕು ಅಂತಿದ್ರೆ ಫಸ್ಟ್ ಪವರ್ ಪ್ಲೇಯಲ್ಲಿ, ಎಸ್ಪೆಷಲಿ ಪವರ್ ಪ್ಲೇ ಅಂತಂದರೆ 5.6 ಓವರ್ಸಿಗೆ ಲಾಸ್ಟ್ ಬಾಲಿಗೆ ವಿಕೆಟ್ ತೆಗೆಯೋದಲ್ಲ ನರೇನ್ ಅವ್ರದ್ದು. ಯಾಕಂದರೆ ಲಾಸ್ಟ್ ಬಾಲಿಗೆ ಪವರ್ ಪ್ಲೇದು ಲಾಸ್ಟ್ ಬಾಲಿಗೆ ವಿಕೆಟ್ ತೆಗೆದ್ರೆ ಆಲ್ರೆಡಿ 100 ಹತ್ತಿರ ಬಂದಿರ್ತದೆ ಸ್ಕೋರು. ನರೇನ್ ಅವರು 50 ದಾಟಿರ್ತದೆ ಸ್ಕೋರು. ಸೊ ಆದ್ದರಿಂದ ಫಸ್ಟ್ ಓವರಲ್ಲಿಯೇ ಸೆಕೆಂಡ್ ಓವರಲ್ಲಿಯೇ ವಿಕೆಟ್ ತೆಗೆದ್ರೆ ನರೇನ್ ಇದು, ಆಗ ಸ್ವಲ್ಪ ರನ್ ಗತಿ ಕಡಿಮೆ ಆಗ್ತದೆ. ಮತ್ತೆ ಹೊಡೆಯುವುದು ಅವ್ರದ್ದು ರಿಂಕು ಸಿಂಗ್ ಮತ್ತು ಯಾರದು ರಸೆಲ್ ಅವರು. ಸೊ ಇದು 3 ನಾನಿವತ್ತೇನು ತಮ್ನೇನಲ್ಲಿ 3 ಫೋಟೋ ಹಾಕಿದ್ದಾನಲ್ಲ, ಅವ್ರದ್ದು ಮೇಯ್ನ್ 3 ಪ್ಲೇಯರ್ಸು ಯಾರ್ಯಾರು? ರಿಂಕು ಸಿಂಗ್, ಆ್ಯಂಡ್ರೆ ರಸೆಲ್, ಸುನಿಲ್ ನರೇನ್. ನಮ್ಮದರಲ್ಲಿ ಫ್ಯಾಫ್, ವಿರಾಟ್ ಕೊಹ್ಲಿ ಹಾಗೂ ದಿನೇಶ್ ಕಾರ್ತಿಕ್. ಇವರ ಮೇಲೆ ಆಲ್ಮೋಸ್ಟ್ ಅವಲಂಬಿತ ಆಗಿದೆ ಎರಡೂ ತಂಡಗಳು ಕೂಡ. ಸೊ ಬೇಗ ಬೇಗ ಆ 3 ವಿಕೆಟ್ ತೆಗೆದರೆ ಆವಾಗ ನಮಗೆ ಚಾನ್ಸ್ ಉಂಟು. ಇಲ್ಲದಿದ್ದರೆ ಜುಮ್ ತಕ್ಕ ಜುಮ್ 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 ತಕ್ಕ ಜುಮ್ ಜುಮ್ ತಂದನನ ಅಷ್ಟೇ. ಅಂದರೆ ಹೋದ ಪುಟ್ಟ ಬಂದ ಪುಟ್ಟ, ನಮ್ಮದು ರಿಸಲ್ಟ್ ನಮ್ಗೆ ಗೊತ್ತುಂಟಲ್ಲ. ಸೊ ಇವತ್ತು ಸೋತ್ರೆ ನನಗೆ ತೀರಾ ಬೇಸರ ಆಗೋದಿಲ್ಲ, ಯಾಕಂದರೆ ಪೂರ್ತಿ ಬೇಸರ ಆಗಿ ಹೋಗಿದೆ. ನೋ ಹೋಪ್ಸ್, ಕಪ್ ಗೆಲ್ಲುವುದಿಲ್ಲ ನಾವು, ಅದು ದಟ್ ಈಸ್ ಫಾರ್ ಶೋರ್. ಈ ಸೀಸನ್ ಕಪ್ ಗೆಲ್ಲುವುದಿಲ್ಲ. ಬಟ್ ಸ್ವಲ್ಪ ಒಂದು 2-3 ಮ್ಯಾಚ್ ಆದರೆ ವಿನ್ ಆಗಿ ಹೋಗುವ ಹೊರಗಡೆ ಅನ್ನೋದೊಂದು ನಮ್ಮ ಒಂದು ಆಸೆ. ನಿಮಗೆ ಅಂತ ಅನ್ನಿಸ್ತದೆ? ಇವತ್ತು ಮ್ಯಾಚ್ ಮುಗಿದ ಕೂಡಲೇ ವೀಡಿಯೋ ಬರ್ತದೆ. ಮ್ಯಾಚ್ ಮುಗಿದ್ಕೊಳ್ಳೋ ದಯವಿಟ್ಟು RCB ಮ್ಯಾಚಿದ ವೀಡಿಯೋ ನೋಡಿ, ಮತ್ತೆ 7:30 ಮ್ಯಾಚ್ ಕಂಟಿನ್ಯೂ ಮಾಡಿ ನೋಡಲಿಕ್ಕೆ. ಎಂತ ಇವತ್ತು ಎಂತ ಆಗಬಹುದು, ಯಾರು ವಿನ್ ಆಗಬಹುದು ಎಲ್ಲ ನೀವೇ ತಿಳಿಸಿ. ಪ್ಲೇಯಿಂಗ್ 11 ಯಾರು ಸಹ ಕಮೆಂಟ್ ಮಾಡಬೇಡಿ. ಪ್ಲೇಯಿಂಗ್ 11 ವೇಸ್ಟ್ ಅಲ್ವಾ? ಯಾರು ಬಂದರೆ ಸಹ ನಮ್ಗೆ ಗೊತ್ತುಂಟು ಎಲ್ಲ ಹೊಡಿಸ್ಕೊಳ್ತಿದ್ದಾರೆ ಅಂತ. ಸೊ ಇಟ್ಸ್ ಅಂದರೆ ವೇಸ್ಟ್ ಟು ಟೆಲ್ ಓಕೆ ಇವ್ರು ಇರ್ತಾರೆ, ಇವ್ರು ಇರಬೇಕು ಅಂತ. ಇಲ್ಲದ್ರೆ ಇನ್ನೊಂದು ಬೆಸ್ಟ್ ಆಪ್ಷನ್ ಹೇಳ್ತೇನೆ. ಹೇಗೂ ಬೌಲರ್ಸ್ ಹೊಡಿಸ್ಕೊಳ್ತಿದ್ದಾರಲ್ಲ, 11 ಜನ ಸಹ ಬ್ಯಾಟ್ಸ್ಮನ್ನೇ ಆಡಿಯ. ನಿಮ್ಮ ಆಲ್ರೌಂಡರ್ ಲಿಸ್ಟಲ್ಲಿ ಯಾರ್ಯಾರು ಇದ್ದಾರಲ್ಲ ಅವರನ್ನೆಲ್ಲ ಆಡಿಸಿಬಿಡಿ. ಎಂತ ಹೇಳ್ತೀರಿ? ಸರಿ, ಹಾಗಾದರೆ ನಮಸ್ಕಾರ, ಬರುವ.